ಈಗ ಸರ್ವೆ ಸ್ಟಾರ್ಟ್ ಆಗಿದೆ. 9,000 ಸರ್ವೆ ಆದಮೇಲೆ, 9,000 ಎಕರೆ ಆದಮೇಲೆ ಇನ್ನೂ ಕೂಡ ಕೆಲವರು ಸಂತಸ್ತರು ನಮ್ಮದು ಇದೆ ಅಂಥೇಳಿ ಪಾಪ ಅಲ್ಲಿ ಹೋಗಿ ಬದುಕ್ಬಿಟ್ಟಿದ್ದಾರೆ. ಆ ಬ್ಲಾಕ್ಸ್ ಅಂತ ಇರುತ್ತೆ, ಆ ಬ್ಲಾಕ್ಸ್ ಮೀರಿ ಮಾಡಿಬಿಟ್ಟಿದ್ದಾರೆ. ಅವರಿಗೆಲ್ಲರಿಗೂ ದಿಕ್ಕು ದೆಸೆ ಇಲ್ಲ. ಈಗ ಏನಾದ್ರು ನಾವು ತೋರಿಸ್ಲಿಲ್ಲ ಅಂದರೆ ಇವ್ರಿಗೆ ಕೊಟ್ಟು ನಿಮ್ಗೊಬ್ರಿಗೆ ಕೊಡಲಿಲ್ಲ ಅಂದರೆ ಹೆಂಗಾಗುತ್ತೆ? ಇವೆಲ್ಲ ಸಮಸ್ಯೆ ಇರೋದ್ರಿಂದ ಇವೆಲ್ಲ ಭಾಳ ಲಾರ್ಜರ್ ಸ್ಕೇಲ್ ಇದೆ. ದಿಸ್ ಶುಡ್ ಹ್ಯಾವ್ ಬೀನ್ ಹ್ಯಾಂಡಲ್ಡ್ ಬೈ ಪೀಪಲ್ ಹೂ ಆರ್ ಇನ್ ದ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟಲ್ಲಿದ್ದರು, ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದರು. ಇವರಿಬ್ಬರು ಕುತ್ಕೊಂಡು ಅವ್ರದ್ದೇ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾಡಬೇಕಾಗಿತ್ತು. ಈಗ ಅನಿವಾರ್ಯವಾಗಿ ಒಂದೊಂದು ಇಂಜಿನ್ನು ಬೇರೆ ಬೇರೆ ಕಡೆ ಇದೆ. ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಮನೋಭಾವನೆ ಇರೋದ್ರಿಂದ ಕೆಲಸವನ್ನು ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಯಾಕೆಂದರೆ ನಾನು ಬಗರ್ಹುಕುಮಲ್ಲಿ ಅತಿಕ್ರಮಣ 1 ಇಂಚು ಮಾಡಿಲ್ಲ ಇವತ್ತುವರೆಗೂ ಕೂಡ. ಆದರೆ ಅತಿಕ್ರಮಣ ಮಾಡಿದವರು ಇವತ್ತು ಮತ ಹಾಕಿ ನಮ್ಮನ್ನು ವಿಶ್ವಾಸದಿಂದ ಗೆಲ್ಲಿಸಿದ್ದಾರೆ. ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ನಂಬಿದ್ದಾರೆ. ಬಗೇರ್ ಹುಕುಮ್ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಬಗೇರ್ ಹುಕುಮ್. ಆ ಕಾನೂನು ಮಾಡಿದ್ದೆ, ಹಕ್ಕುಪತ್ರ ಕೊಡೋದೆ ಬಂಗಾರಪ್ಪಾಜಿಯವರು. ಅವ್ರು ಮುಖ್ಯಮಂತ್ರಿಗಳು ಇರಬೇಕಾದ್ರೆ. ಅದಕ್ಕಿಂತ ಮುಂಚೆ ಏನಾದ್ರು ನಿಮಗೆ ಜಮೀನು ಏನಾದ್ರು ಕೊಟ್ಟಿದ್ದರೆ ಅದು ದೇವರಾಜ ಅರಸು ಅವರು. ಸೊ ಈ ಥರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಶಿಕ್ಷಣ ಇಲಾಖೆ ಹತ್ತಿರ ಯಾಕೆ ಅಂತ ಹೇಳಿದರೆ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರಲಿಲ್ಲ. ತಂದೆ ತಾಯಿ ಹೊಲಕ್ಕೆ ಹೋಗೋರು, ಆ ಟೈಮಲ್ಲಿ ಮಗುನಲ್ಲಿ ಕರ್ಕೊಂಡು ಹೋಗೋರು, ಅಲ್ಲಿ ವಂಚಿತರಾಗೋರು ಈ ಮಕ್ಕಳು. ನಮ್ಮ ತಂದೆಯವರು ಅವಾಗ ಒಂದು ಕಾನೂನು ತಂದರು. ಮೋಸ್ಟ್ಲಿ ಇಲ್ಲೆಲ್ಲರೂ ಯಾರು ಸೀನಿಯರ್ ಇದ್ದರೆ ನಿಮಗೆ ಗೊತ್ತಿರುತ್ತೆ. ₹1 ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ₹1 ಸ್ಟೈಫಂಡ್ ಕೊಡೋರು. ಅದನ್ನ ಗಂಡಂದ್ರ ಕೈಯಲ್ಲಿ ಕೊಡ್ತಿರ್ಲಿಲ್ಲ, ಯಾಕೆಂದರೆ ದಾರಿಯಲ್ಲಿ ಪ್ಯಾಕೆಟ್ ಅಂಗಡಿ ಸಿಗೋದು. ತಾಯಿಯವ್ರ ಕೈಯಲ್ಲಿ ಕೊಡೋರು, ತಾಯಿಯವ್ರ ಹತ್ತು ಕುತ್ಕೊಂಡು ಜೀವನನೂ ಕೂಡ ಮಾಡ್ತಾಯಿದ್ರು. ಸೊ ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿ, ಅಂದರೆ ಕಲಿಬೇಕಾದ್ರೆ ದುಡಿಮೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಂದಿನ ವರ್ಷ ನಾನು ತರ್ತಾ ಇದ್ದೀನಿ ಆ ಹೆಸರಲ್ಲಿ.